ಕಾಳಗಕ್ಕೆ ಬಂದರೆ ಕೃಷ್ಣನೇನು ಶತಮಖಾದಿ ಬ್ರಹ್ಮರು ಬಂದರೂ ಭಯಪಡಲಾರೆ. ಪಾರ್ಥನ ಈ ಮಾತಿನ ಅರ್ಥ ಏನು? ಗಯಗಂಧರ್ವನನ್ನು ತಾನು ಬಿಟ್ಟು ಕೊಡುವುದಿಲ್ಲ ಎಂಬುದಾಗಿ ಇಲ್ಲವೇ? ಇಷ್ಟಕ್ಕೆ ಯುದ್ಧಕ್ಕೆ ಹೋಗುವುದು ಸರಿಯಲ್ಲ. ಸರಿ ದಾರುಕ, ನೀವು ತೈ ಅಂತ ಹೇಳಬಹುದು. ಬರುವ ನಾನು ಆಲೋಚನೆ ಮಾಡಬೇಕು ಬೇಡವಾ? ನನ್ನ ಜೀವನದಲ್ಲಿ ಇವತ್ತಿನ ತನಕ ರಾಹು ಕಾಲದಲ್ಲಿ ಮನೆ ಬಿಟ್ಟು ಮಗ ಅಲ್ಲ ನಾನು. ಇವತ್ತು ಅನಿವಾರ್ಯ ಆಯ್ತಲ್ಲ. ಯಾಕೆ? ಕೃಷ್ಣ ಕರೆದ ವೇಳೆಯೇ ರಾಹು ಕಾಲ. ಬರದೆ ಹೋದ್ರ ಗತಿ ಇಲ್ಲ. ಕರೆದವ ಯಾರು? ಕೃಷ್ಣ. ನೋಡುವ, ಅವನನ್ನೇ ಮಾತಾಡಿಸ್ತೇನೆ. ಓ ಕೃಷ್ಣ, ರಾಜೀವನ ಬಚ್ಚಿತ್ತೈಸು ರಾಜೀವ ರಾಜೀವನ ಬಚ್ಚಿತ್ತೈಸು ಭಿನ್ನಪವನ್ನು ರಾಜ ಕಾರ್ಯ ಮಾಡ್ಬಾರೆ, ರಾಜ ಕಾರ್ಯ ಮಾಡ್ಬಾರೆ. ಹೇಗೆ ಬರಟ್ಟಿದಾದ ಮೇಲೆ ನೀ ರಾಜನ ಬೆಸಬಹುದು. ನಿನ್ನ ಮುಖಾರವೊಂದೆಲ್ಲ ನೋಡ್ತಾ ಇದ್ದಾನೆ. ನೋವಾಗ್ತಾ ಉಂಟು ಕೃಷ್ಣ. ಯಾವತ್ತು ಅರಳಿದ ಕಮಲವನ್ನ ಕಿತ್ತು ಕಗ್ಗಲ ಮೇಲೆ ಬಿಸಾಡಿದ್ರೆ ಬಿಸಿಲಿನ ತಾಪಕ್ಕೆ ಕರಟ್ಟಿ ಮುರಟಿ ಸುರುಟಿ ಬಸವಳದ ಹಾಗೆ ಸದಾನಂದನ ಮುಖ ಈ ರೀತಿ ಆದದ್ದು ಯಾಕೋ? ದಾರುಕ, ಕೃಷ್ಣ, ಗಯಗಂಧರ್ವನ ಪ್ರಕರಣ ನಿನಗೂ ಗೊತ್ತು ತಾನೆ? ನಿನ್ನ ಮೇಳದ ಕಥೆ ಅಲ್ವ ಇದು? ಹಾ, ಪಾರ್ಥನಲ್ಲಿದ್ದಾನೆ ಎಂಬುದನ್ನ ತಿಳಿದು ಸುಭದ್ರೆಯನ್ನ ಕಳುಹಿದೆ. ಇಲ್ಲಪ್ಪ, ನಿನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನೋಡು. ಆವತ್ತು ಗಯ ಸಿಗಲಿಲ್ಲ ಹೇಳುವುದಕ್ಕೂ ಇದೇ ಭಾವ, ಈಗ ಗಯ ಸಿಕ್ಕಿದ್ದಾನೆ ಹೇಳುವುದಕ್ಕೂ ಇದೇ ಭಾವ. ಭಾವದಲ್ಲಿ ಬದಲಾವಣೆಯೇ ಇಲ್ವೇ? ನನಗೆ ಎಲ್ಲಿದ್ದಾನೆ ಎನ್ನುವುದು ಗೊತ್ತಾಗಿದೆ, ಕೈ ಸಿಗುವುದಿಲ್ಲ, ಓಹೋ, ಬಿಟ್ಟು ಕೊಡುವುದಿಲ್ಲ ಎಂಬುದಾಗಿ ಭಾವ ಪಾರ್ಥ ಹೇಳಿ ಕಳುಹಿದ್ದಾನೆ. ಓಹೋ, ಆ ಒಂದು ಭಾವ ನಿನ್ನ ಜೀವನದ ಭಾವನೆ ನಿಲ್ಲಿಸಿದ. ಹೌದು, ನಾನು ತಪ್ಪು ಮಾಡಿದೆ ಅಂತ ನನಗೆ ಗೊತ್ತಾಯ್ತು. ಮತ್ತೆ ನೀನಿರುವಾಗ ನಾನು ಅವ್ರನ್ನೆಲ್ಲ ಯಾಕೆ ಕಳುಹಬೇಕಿತ್ತ? ಕೃಷ್ಣ, ನಿನಗೆ 1000 ಸಲ ಹೇಳಿದ್ದೇನೆ, ನಿನಗೆ ಹೇಳಿದ್ರೆ ಅರ್ಥ ಆಗುವುದಿಲ್ಲ. ಯಾಕೆ? ದನ ಕಾಯುವ ಕಾಲದಲ್ಲಿ ಅದ್ರ ಒಟ್ಟಿಗೆ ಬೆಳೆದು ನಿನಗೆ ತಲೆ ಸಗಣಿ ಉಂಟು ಬಿಟ್ಟರೆ ಬುದ್ಧಿಯೇ ಇಲ್ಲವಾ ಕೃಷ್ಣ? ನಿನಗೆ ಆದ್ರೂ ಚುರುಕುಗೊಳಿಸುವುದಕ್ಕೆ ನೀನಿದ್ದೀಯಲ್ಲ. ಯಾಕೆ? ನಿನಗೆ ಆ ದಿನವೇ ಹೇಳಿದ್ದೇನೆ ಕೃಷ್ಣ, ಹೇಗಾದ್ರೂ ಅಡ್ಡಿಲ್ಲ, ಏನಾದ್ರೂ ಅಡ್ಡಿಲ್ಲ, ನಾವೇ ಸುಧಾರಿಸಿಕೊಳ್ಳುವ. ಹೆಂಗಸನ್ನ ಮಾತ್ರ ರಾಜಕೀಯಕ್ಕೆ ರಂಗಕ್ಕೆ ತರಬೇಡ ಅಂತ ಎಷ್ಟು ಸಲ ಹೇಳಿದ್ದೇನೆ ನಿನಗೆ. ಏನು ಮಾಡೋಣ, ತಿಳುವಳಿಕೆಯ ಕೊರತೆಯಾಗಿ ಆ ಕಾರ್ಯ ಮಾಡಿದೆ, ಫಲ ಕೊಡ್ಲಿಲ್ಲ. ಆದ್ರೆ ಈಗ ಸಂಧಾನದ ಪ್ರಯತ್ನಕ್ಕಾಗಿ ನಿನ್ನನ್ನ ಅಲ್ಲಿಗೆ ಕಳುಹುವುದು ಅಂತ ಯೋಚಿಸಿದ್ದೇನೆ. ಆಗಲಿ, ಹೊತ್ತಾದ ಮೇಲೆ ಆದ್ರೂ ಗೊತ್ತಾಯ್ತಲ್ಲ. ಹೌದು, ಹೋಗಿ ಬಿಟ್ಟು ಕೊಡುವಂತೆ ಹೇಳಬೇಕು. ತಿಳಿಸಬೇಕಾದ ವಿಷಯವನ್ನೆಲ್ಲ ಈ ಲೇಖನದಲ್ಲಿ ಬರೆದಿದ್ದೇನೆ. ನಾನೇ ಹೋದ್ಮೇಲೆ ಮತ್ತೆ ಇದ್ಯಾವ ಕರ್ಮಕ್ಕೋ ಕೃಷ್ಣ? ಆದ್ರೂ ನಾನೊಂದು ತಿಳಿಸಬೇಡವಾ? ನೀನೇ ಕಳ್ಹೋದು ಅಂದ್ರೆ ನಮಗ್ ಗೊತ್ತಿಲ್ಲ ಅಂತಲ್ಲ, ಅವ್ರು ದಪ್ಪು ತಲೆಯವರು ಅಂತ. ನನಗೆ ನಿನ್ನ ಬಗ್ಗೆ ಒಂದು ಭರವಸೆ ಉಂಟು. ಇದರಲ್ಲಿ ಬರೆದದ್ದು ಒಂದಾದರೆ ನಾವು ಹೇಳೋದು 9. ಕೃಷ್ಣ, ನಿನ್ನ ಮೇಲೆ ಇಟ್ಟು ಭರವಸೆ ಅದಲ್ವಾ? ಆದ್ರೆ ಒಂದು ಮಾತು, ಇಲ್ಲಿ ಏನಿದ್ರು 1 ಮಾಡುವುದಿದ್ರೆ ನೀನೇ ಆಯ್ತು. ಒಂದು ಮಾತು ನೆನಪಿಟ್ಕೋ ಕೃಷ್ಣ. ಆಮೇಲೆ ನೀನು ಇಷ್ಟಿಷ್ಟು ಸಣ್ಣ ವಿಷಯಕ್ಕೂ ಮಾನಸಿಕ ಮಾಡ್ಕೊಳ್ತೀನಿ. ಯಾಕೆ ಹೇಳು, ನಾನು ಹೋದಾಗ ನನ್ನ ಸ್ವಭಾವ ಹೇಗೆ ಅಂತ ನಿನಗೆ ಗೊತ್ತುಂಟು. ಹೋಗ್ಲಿಕ್ಕೆ ಅಡ್ಡಿಲ್ಲ, ಲೇಖನ ಕೊಡ್ಲಿಕ್ಕೂ ಅಡ್ಡಿಲ್ಲ. ಲೇಖನ ಕೊಟ್ಟ ಮೇಲೆ ಬಾಯಿ ಸುಮ್ಮನೆ ಇರುವುದಿಲ್ವ ಕೃಷ್ಣ? ಹಾಗೆ ನಾನು ಅಲ್ಲಿ 4 ಮಾತಾಡ್ತೇನೆ. ನಾನು ಆಡಿದ ಮಾತೇ ಒಳ್ಳೇದು ಅಂತ ಅವ್ರು ತಿಳ್ಕೊಂಡು ಬಿಟ್ಟು ಕೊಟ್ರೆ ಸರಿ. ದಾರುಕ, ಬಿಟ್ಟು ಕೊಡದೆ ಇದ್ದಲ್ಲಿ ಸುಮ್ಮನೆ ಇರಬೇಡ. 4 ಬೀಳ್ತದೆ. ನನ್ನ ಆಸೆಯೋದೇ ಅಲ್ವೇನು? ಮತ್ತೆ ಬಿದ್ದು ಬರು ಮಗನೇ ಅಲ್ಲ. ನಿನ್ನ ಕಳುಹಿಸುವ ಆಸೆಯೇ ಅದು. ನೀ ಹೋದ್ಮೇಲೆ 4 ಬೀಳ್ತದೆ ಅಂತ ಗೊತ್ತು. ಬಿದ್ದು ಬುದ್ಧಿ ಬರುವುದಿಲ್ಲ ಕೃಷ್ಣ. ಹೌದು 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 ಹೌದು. ಹಾಗಾಗಿ ನಾನು ಹೋಗಿ ಬರ್ತೇನೆ. ಆಮೇಲೆ ನೀನು ಅಲ್ಲಿ ಹೋಗಿ ಹೀಗೆ ಮಾಡ್ಕೊಂಡು ಬಂದಂತ ನೀನು ನೋವು ಮಾಡ್ಕೊಳ್ಬಾರ್ದು. ಹಾಗಾಗಿ ನೀನೇನ್ ಪ್ರಸಂಗ ನಾನು ಮುಗಿಸಿ ಬರ್ತೇನೆ, ನೀನು ಹೋಗು. ಆದಿತ್ತು.
ಮುದದಿಂದ ರಥವೇರಿ ಬಂದ ರಥವೇರಿ ಬಂದ ಸಾರಥಿ ಮುದದಿಂದ ರಥವೇರಿ ಬಂದ ಏನ ಕಾಣ್ತಾ ಇರುವುದು ಪಾಂಡವರ ಪಡಿ ಬಿಡಾರ. ಇವ್ರ ವಿಚಾರ ಮಾಡಬೇಕು ಸ್ವಾಮಿ. ಏನು ಮರ್ಯಾದೆ ಯಾರು ಒಬ್ಬನಿಗೆ ಮಾರಾಟ ಆದದ್ದಲ್ಲ. ಸಂಸ್ಕಾರ ಅನ್ನೋದು ಹೇಗೆ ಬರ್ತದೆ? ಹೇಗೆ ಬರ್ತದೆ? ಹೂ ಅಂದ್ರೆ ಬರುವುದಿಲ್ಲ. ಅದು ಮತ್ತೆ ಹೇಗೆ ಬರ್ತದೆ? ಬರ್ಲಿಕ್ಕೆ ಒಂದು ಹಿನ್ನೆಲೆ ಬೇಕು. ಹೌದು. ಇವರು ಕಾಡಿನಲ್ಲೇ ಹುಟ್ಟು ಕಾಡಿನಲ್ಲೇ ಬೆಳೆದವರು. ಇವರು 3 ಕಾಸಿನವರಿಗೆ ಮನೆ ಬಾಗಿಲಿಗೆ ನಮ್ಮಂತವ್ರು ಬಂದ್ರೆ ಆದರ ಆತಿಥ್ಯ ನೀಡಬೇಕು ಅನ್ನುವ ಕರಿಪಲ್ಕನೆಯೇ ಇಲ್ಲವೇ? ಪರಿಕಲ್ಪನೆ. ಅದೇ ಕರಿಪಲ್ಕನೆ, ಪರಿಕಲ್ಪನೆ. ಎಂತದ ಸುಟ್ಟು ಪಲ್ಕನೆ ಇರ್ಲಿ ಇಲ್ಲ ಅಂತ ಆಯ್ತಲ್ಲ. ಮನೆ ಬಾಗಿಲಿಗೆ ಬಂದ್ರು ಯಾರಿಲ್ಲ. ಸರಿ, ಯಾಕೆ ಯಾಕೆ ಇಲ್ಲ? ನಾವು ಹೀಗೆ ಇದ್ರೆ ಕೆಲಸ ಆಗುದಿಲ್ಲಲ್ಲ. ಹೌದು, ನಮ್ಮ ಕೆಲಸ ಆಗಬೇಕು. ನಾನೇ ಒಳಕ್ಕೆ ಹೋಗ್ತೇನೆ, ನೋಡುವ. ಯಾರೋ ಮನೆ ಎದುರಿಗೆ ಆಚೆ ಈಚೆ ಸುತ್ತಾ ಇದ್ದು ಕೆಲವು ಹೊತ್ತಾಯ್ತು ಅಂತ ಲೆಕ್ಕ ಹಾಕಿದೆ. ನಿನಗೆ ಅನುಮಾನ ನನ್ನ ಮೇಲೆ ಬಂತ ನಿನ್ನ ಮೇಲೆ ಬಂತ? ನನಗೆ ನಿನ್ನ ಮೇಲೆ ಅನುಮಾನ. ಸರಿ, ಯಾಕಂದ್ರೆ ಈಗ ನಮ್ಮನೆಗೆ ಬಂದವರು ಯಾರು ಹೀಗೆ ಹೊರಗಡೆ ಸುತ್ತ ಹಾಕೋದಿಲ್ಲ. ಈಗ ಹೊರಗಡೆ ಮನೆ ಹೊರಗಡೆ ಸುತ್ತ ಹಾಕ್ತಾರೆ ಅಂತ ಆದ್ರೆ ಅವನ ಬಗ್ಗೆ ಸ್ವಲ್ಪ ಅನುಮಾನ ಬರ್ತದೆ. ಹೌದು, ಬಂದು ನೋಡಿದೆ ಗೊತ್ತಾಯ್ತು. ದಾರುಕ ನಿಮ್ಮನ್ನ ತೋಟ ಕಡಿಕೆ ಹಾಕ್ಲಿಕ್ಕೆ ಬರ್ತೇನೆ ನೋಡ. ನಾನು ಗೌರವ ಕೊಟ್ಟ ಸಹಾಯ ದಾರುಕನವ್ರು ಅಂತ ಗೌರವ ಕೊಡಲ್ಲ. ನಾವು ಅದು ಕೇಳ್ ತಗೊಳ್ಬೇಕು. ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂತೇನೆ. ಏನ್ ಮಾಡುವಳು? ಇಲ್ದಿದ್ದವ್ರು ಕೇಳ್ ತಗೊಳ್ಳುದೇ, ಅದಕ್ಕೆ ಬೇರೆ ದಾರಿಯೇ ಇಲ್ಲ. ಸರಿ, ಒಳಗೆ ಬರ್ಬಹುದಲ್ಲ? ಬರ್ತೇನೆ. ಎಲ್ಲಿ ಪುಣ್ಯಾತ್ಮ, ಅಲ್ಲಿ ಕೂತ್ಕೊಳ್ಳುದು ಅಲ್ವಾ? ಮತ್ತೆ ಅಲ್ಲಿ ಕೂತ್ಕೊಳ್ಳುದು ಕೆಳಗೆ. ಅದು ನನಗೆ ಗೊತ್ತುಂಟು. ಮತ್ತೆ ನೀನು ಹೇಳ್ಕೊಡುದು ಬೇಡ ನನಗೆ. ಯಾಕೆ ಮೇಲೆ ಕೂತ್ಕೊಂಡ? ಯಾಕೆ ಗೊತ್ತಾಗ್ಲಿಲ್ಲ? ನಾನು ಬರುವಾಗ ನೀನು ಕೂತ್ಕೊಂಡದ್ದಲ್ಲ, ಹೌದಾ? ಹೌದು. ನೀ ಕೂತ್ಕೊಂಡಿದ್ರ ಮೇಲೆ ನಾನು ಕೂತ್ಕೊಂಡ್ರೆ ನನಗೆ ನಿನಗೆ ವ್ಯತ್ಯಾಸ ಏನು? ನನಗೆ ನಿನಗೆ ವ್ಯತ್ಯಾಸ ತೋರ್ಸೋದಕ್ಕೆ ಮಾಡಿದ್ರೆ ಸರಿಯೇ. ನಾನು ಕಾಲಿಟ್ಟಲ್ಲಿ ನೀ ಕೂತ್ಕೊಳ್ಳುವ ಅಂತ ಜನಕ್ಕೆ ಗೊತ್ತಾಗ್ಲಿ ಅಂತ ಆಗ ಮಾಡಿದ್ದಷ್ಟೇ. ಅಲ್ಲಲ್ಲ, ನೀ ಕಾಲಿಟ್ಟಲ್ಲಿ ನಾ ಕೂತ್ಕೊಳ್ಳೋದಲ್ಲ, ಕೂತಲ್ಲಿ ನೀನು ಕಾಲಿಟ್ಟಿದ್ದೆ ಅಷ್ಟೇ. ಇರ್ಲಿ ಬಿಡು. ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತದೇನಾ? ಅಲ್ಲ, ಈ ಪ್ರಶ್ನೆ ಯಾಕೆ ಬಂತು ಅಂತ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ನೀನ್ ತಲೆ ದಪ್ಪ ಅಂತ ಕೇಳಿದ್ದೇನೆ, ಅದಕ್ಕಾಗಿ ಬಂತು. ಹೌದಾ? ಹೌದು. ನಮಗೆ ಓದ್ಲಿಕ್ಕೆ ಬರ್ತದೋ ಇಲ್ವೋ ಎನ್ನುವುದು ಎದುರಿಗಿದ್ದವನ್ ಗೊತ್ತಾಗೋದು ಹೇಗೆ? ಬಂದ್ರಲ್ವಾ? ಬಿಡು, ಇಬ್ರು ಸಮಾನರಾದ್ರೆ ಅದ್ರಲ್ಲೊಂದು ಅರ್ಥ ಇರ್ತದೆ. ಹೇಗೆ ಆದ್ರೂ ಅಡ್ಡಿಲ್ಲ. ನಾನಾಗಿ ಬಂದವಲ್ಲ. ಅಲ್ಲ, ನೋಡಿದ್ರೆ ಗೊತ್ತಾಯ್ತು ನನಗೆ. ಕೃಷ್ಣ ಪತ್ರಾಸ್ ಕೊಟ್ಟಿದ್ದಾನೆ. ಏನ? ಪತ್ರಾಸ್. ಪತ್ರಾಸ್ ಪತ್ರ. ನಿನಗೆ ಮತ್ತೆ ಪಾಠಶಾಲೆ ಮಾಡುವಷ್ಟು ಅವಕಾಶ ಇಲ್ಲ ನನಗೆ. ನೀನು ಮಾಡಿದ್ರು ನಿನ್ನ ಶಾಲೆಗೆ ದೇವರನ್ನ ನಾವು ಬರುವುದಿಲ್ಲ. ನೀನು ಬರುವುದಿಲ್ಲ ಅನ್ನೋಕ್ಕಿಂತ ನಾವು ಶಾಲೆ ಮುಚ್ಚುವುದಾದ್ರೂ ಅಡ್ಡಿಲ್ಲ. ನಿಮ್ಮಂತ ವಿದ್ಯಾರ್ಥಿಗಳು ನಮಗೆ ಬೇಡ. ಈಗ ನೀವು ಓದಿ ತಟ್ಟು ಉತ್ತರ ಕೊಡು, ನನಗೆ ಸಮಯ ಇಲ್ಲ. ಹೌದು. ಸೋಮವ ಸಂಗ್ರಾಮವು ಸೋಮವ ಸೋಮವು ಸಂಗ್ರಾಮವು ಸೋಮವು ಸಂಗ್ರಾಮವು ಮುಂದೇನು ಧರ್ಮರಾಯ ಮುಂದೇನು ಧರ್ಮರಾಯ ಭೀಮಾಪಾತರ್ವಟನೆ ಕೇಳಿ ಬೇಗದಿ ಹೇಳಯ್ಯ. ಅರ್ಥ ಆಗಿರ್ಬೇಕಲ್ಲ. ಥಟ್ಟಿನ ಉತ್ತರ ಕೊಡು. ಸಾಮವ ಸಂಗ್ರಾಮ. ಸಾಮವ ಸಂಗ್ರಾಮ ಉತ್ತರ ಕೊಡಬೇಕು. ಹೌದು. ಯಾರು? ನಿನಗ? ನನಗೆ. ನೀ ಯಾರು? ಓಲಯಕಾರ ಓಲಯಕಾರಗೆ ಊರು ಮಾತು ಯಾಕೋ ಮೂಲದ ರಸುಗಾಣವೆಂಬುದ ಅರಿಯ ನಮ್ಮ ಠೀಕೋ. ಏನ ಉತ್ತರ ಕೊಡ್ಬೇಕು? ಕೇಳುವುದಕ್ಕೆ ನೀ ಯಾರು?
ಓಲೆಯ ತಂದ ಓಲೆಕಾರನಿಗೆ ಬಿಡ್ತಾನೆ. ಏನ ಉಸಿರು ಬಿಟ್ರೆ ಮುಸುಡು ಮೇಲೆ ಬಿಡ್ತಾನೆ. ಮತ್ತೆ ಇವತ್ತು ಏನ ಓಲೆಯ ತಂದ ಓಲೆಕಾರ. ಓಲೆ ತಂದು ಮಾತ್ರಕ್ಕೆಲ್ಲ ಓಲೆಕಾರ ಆಗುದಿಲ್ಲ, ಗೊತ್ತಾಯ್ತಲ್ಲ? ತಂದದ್ರಿಂದಲೇ ಓಲೆಕಾರ ಆಗುದಿಲ್ಲ. ಹೇಗಾಗ್ತದೆ? ಹೇಗಾಗುದಿಲ್ಲ? ಹಾಗಿದ್ರೆ ನೀನ್ ಹೆಂಡತಿಗೆ ಬಂಗಾರ ತಗೊಂಡು ಬರ್ತನ್ನೋ ಕಾರಣಕ್ಕಾಗಿ ನೀನು ಅಕ್ಕ ಸಾಲಿಗರ ಅಂತ ಹೇಳಲಾಗ ಆಗುದಿಲ್ಲ. ಯಾಕಾಗುದಿಲ್ಲ? ಕಾರಣ ಉಂಟು. ಯಾವ ಕಾರಣ? ಗಂಡನಾದವನು ಹೆಂಡತಿಗೆ ಆಭರಣ ತರುವುದಿದ್ರೆ ಇದ್ರ ಅದ್ ತಂದ ಕಾರಣಕ್ಕಾಗಿ ವೇತನ ತಗೊಳ್ಳುವುದಿಲ್ಲ. ಇಲ್ಲಪ್ಪ, ನೀನು ಹಾಗಲ್ಲ. ಈಗ ಓಲೆ ಕೊಟ್ಟ ಕೆಲಸಕ್ಕಾಗಿ ತಿಂಗಳಿಗೆ ಒಂದು ದಿವಸ ಮೊದಲೇ ಹೋಗಿ ಮೊದಲು ಕೊಟ್ಟದ್ದು ಖಾಲಿ ಆಯ್ತು ಅಂತ ಒಡೆಯಿನ ಮುಂದೆ ಕೈ ಚಾಚಿ ಕುಳಿತುಕೊಳ್ಳುವ ನೀನು ನನಗೆ ಹೇಳ್ತೀಯನ? ಹೋದ ವರ್ಷದ ಮುಂದಿನ ವರ್ಷ ತಗೊಳ್ಳುವರು ನಾವು, ನನಗೆ ನೀ ಹಾಗೆ ಹೇಳ್ತೀಯನ? ನೋಡು, ಅಧಿಕ ಪ್ರಸಂಗ ತಂದ ಮಾತು ಬೇಡ. ನನಗೆ ನಿನ್ನ ನೋಡಿದ್ರೆ ಪಾಪ ಅನ್ನಿಸ್ತದೆ. ಯಾಕೋ? ಪಾಪ ಪಾಂಡು ಎಲ್ಲಿ ಬಂದ? ಅಲ್ಲ, ಪಾಪ ಪಾಂಡು ನಿನ್ನಪ್ಪ ನಿಮ್ಮನ್ನು ಈ ಸ್ಥಿತಿ ನೋಡೋಕ್ಕಿಂತ ಮೊದಲೇ ಕವಚ ಒಗದವ. ಹಾಗಾಗಿ ಹೇಳೋದು, ಈಗಲಾದ್ರೂ ಅವನ ಆ ಸ್ಥಿತಿಯನ್ನು ನೋಡಿ ಅರ್ಥ ಮಾಡಿಕೊಂಡು ಇನ್ನಾದ್ರೂ ಕೃಷ್ಣನ ಕಾಲಿಗೆ ಬಿದ್ದು ಒಳ್ಳೆ ಮಾತನ್ನ ಅವನು ಬಿಟ್ಟು ಕೊಡದೆ ಇದ್ರೆ ನೋಡು, ಒಂದೇ ಮಾತಾಡ್ತೇನೆ. ಇಲ್ಲಿ ಪ್ರಸಂಗ ಒಂದಕ್ಕೊಂದು ಸಂಬಂಧ ಇಲ್ಲ. ಯಾಕೆ ಕೇಳು? ಈಗ ಅವನಿಗೆ ರಕ್ಷಣೆ ಕೊಟ್ಟವ ಯಾರು? ಅರ್ಜುನ. ಅರ್ಜುನ. ಕೊಲ್ತೇನೆ ಹೇಳಿದವ ಯಾರು? ಕೃಷ್ಣ. ಕೊಡು ಅಂತ ಕೇಳುವುದು ಯಾರಲ್ಲಿ? ನನ್ನಲ್ಲಿ. ಬಿಡಿಸ್ಕೊಡು ಅಂತ ಹೇಳುವ ಯಾರು? ನೀನು. ಒಂದಕ್ಕೊಂದು ಸಂಬಂಧ ಉಂಟನ ಭೀಮ? ಹಾಗಾಗಿ ನೀನು ಬಿಟ್ಟು ಕೊಡು, ನಾನು ತಕೊಂಡು ಹೋಗ್ತೇನೆ. ನಿನಗೆ ಪಾಪ ಇಲ್ಲ, ನನಗೆ ದೋಷ ಇಲ್ಲ. ಈಗ ಕೃಷ್ಣನ ಕಾರ್ಯ ನಿನಗೆ ಸಂಬಂಧ ಇಲ್ಲ ಅಂತ ನೀನು ತಿಳ್ಕೊಳ್ಬಹುದು. ಅರ್ಜುನನ ಮಾತು ನನಗೆ ಸಂಬಂಧ ಉಂಟು ಎಂಬ ಕಾರಣಕ್ಕಾಗಿಯೇ ನಾನು ಇದನ್ನು ಹೇಳಿದ್ದೆ. ಮಗು ಹೊಲ್ಲೆಲ್ಲ ಕಾದು ಬಿಡ್ತಾನೆ ಮಗು ಅಂತ ಹೇಳಿ ಗಾದೆ ಮಾತು. ಮಗು ಸಗಣಿಯಲ್ಲಿ ಬಿದ್ದು ಸೌತೆಕಾಯಿ ತಿನ್ನಬೇಡವೋ ಅಂತ ಹೇಳ್ತೇನೆ. ಪಕ್ಕ ಕೂತ್ಕೊಂಡು ಹತ್ತಿಸ್ಕೊಂಡು ತಿಂತೇನೆ ಅಂದ್ರೆ ಏನು ಹೇಳಲಿಕ್ಕೆ ಬರುವುದಿಲ್ಲ, ಬಿಡುವುದಿಲ್ಲ. ಏನು ಮಾಡ್ತೀಯ? ಹೆಟ್ಟೋ ಭೀಮನ ಕೊಟ್ಟೋ, ಹೆಟ್ಟೋ 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 ಭೀಮನ ಕೊಟ್ಟೋ ಪಾರ್ಥನ್ ಕಟ್ಟೋ ಗಯನನ್ನು, ಕಟ್ಟೋ ಗಯನನ್ನು ರಟ್ಟೆಯ ಕಟ್ಟಿ ಧರ್ಮವಾಯನ ತಂದೋ. ನಿನ್ನನ್ನ ಹೆಟ್ಟುತ್ತೇನೆ, ಅರ್ಜುನನಿಗೆ ಕುಟ್ಟು ಕೊಡ್ತೇನೆ. ನೀನು ಅದೇ ಕೆಲಸ ಮಾಡುದು ಒಳ್ಳೆ. ಅಷ್ಟೇ ಅಲ್ಲ, ಗಯನನ್ನ ಕಟ್ಟು ಒಯ್ತೇನೆ. ನೀನು ಗಂಡಸಾದ್ರೆ ಮರ್ಯಾದೆ ಇದ್ರೆ ಯಾವ ಅಪ್ಪನಿಗೆ ಹುಟ್ಟಿದವನು ನನ್ನ ಮೈ ಮುಟ್ಟಿದವಲ್ಲ. ಮುಟ ಮೈ ಮುಟ್ಟ. ಏನಂದೇನೆ? ಏನಂದೆ? ಮೈ ಮುಟ್ಟು ಅಂದೆ. ನಿನ್ನ ಇದೆಲ್ಲ ಬೇಡ. ಏನು ಅಪ್ಪನಿಗೆ ಹುಟ್ಟಿದವ ಯಾರು ನನ್ನ ಮೈ ಮುಟ್ಲಿಲ್ಲ, ನೀನು ಮುಟ್ಟು ಅಂತ ಹೇಳಿದ್ರೆ ಅದಲ್ಲ ಅಂತ ಮಾಡೋದಕ್ಕೆ ಹೊರಟೇನ? ಏನ? ಅದೇ ನಾನು ಹೇಳಾಗುವಂತದ್ದಲ್ಲ. ಯಾಕ? ಯಾಕೋ ಬೇಡ, ಸಾಯಿಲ್ಲ. ಯಾಕ ಬಿಟ್ಟು ಕೊಡ್ತೀಯಲ್ಲ ನೀನು? ನೀನು ಅದೆಲ್ಲ ಹೇಳುವುದು ಬೇಡ. ನೀ ಯಾಕೆ ಹೇಳಿದೆ ಅಂತ ನನಗೆ ಗೊತ್ತಾಯ್ತು. ಈಗ ನಾವೇನು ಹೇಳ್ಕೊಳ್ಳುವುದಕ್ಕೆ ಹಾಗೆ ಆದ್ರೂ ತೊಂದರೆ ಇಲ್ಲ. ನಿನ್ನಂತದ ಅವಸ್ಥೆ ಯಾರಿಗೂ ಬೇಡ. ಹೇಳಾಯ್ತು ನನಗೆ. ಗಟ್ಟಿ ನಿನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ಯಾರು ಅಂತ ಹೇಳ್ತೀಯ? ಹೆಟ್ಟು ಪರದೇಶಿ ಏನ ಇದ್ದವರಲ್ಲಿ ಯಾರಿಗೆ ಕರಿಬೇಕು ಹೇಳು, ಸಮಸ್ಯೆಯಲ್ಲಿ ಬಿಡುವುದಕ್ಕಿಂತ ಯಾರು ಅಂತ ಗೊತ್ತಿಲ್ಲದೆ ಇರುವುದೇ ಆರೋಗ್ಯ ಕೊಡಲಿ. ಬಿಟ್ಟು ಕೊಡ್ತೀಯ? ಪಾಪ ಇದಕ್ಕೆ ಉತ್ತರ ಕೇಳಿದ್ದಲ್ಲ. ಭೂಮಿ ನನ್ನ ಮೇಲೆ ಉಂಟ, ನಾ ಭೂಮಿ ಮೇಲಿದ್ನು. ಆಮೇಲೆ ಗೊತ್ತಾಗ್ತದೆ. ಸನ್ಮಾನ ಕಾರ್ಯಕ್ರಮ ಒಂದಿರ್ಲಿ ನೋಡಿ. ನಾನು ಬಂಗಾರದ ಮೂರ್ತಿ ಉಂಟಾ? ಈಗ ಅವಾಗ ಹೇಳಿದೆಯಲ್ಲ ಉತ್ತರ ಕೊಡು ಅಂತ ಹೇಳಿ, ಉತ್ತರ ಇಲ್ಲೇ ಉಂಟು. ಬುದ್ಧಿವಂತ ಆದ್ರೆ ಉತ್ತರ ಏನು ಅಂತ ಅರ್ಥ ಮಾಡ್ಕೊಳ್ತಾನೆ. ನಿನ್ನ ಹತ್ರ ಹೇಳು ಕೆಲಸ ಇಲ್ಲ, ಗೊತ್ತಾಯ್ತಲ್ಲ? ಹೆಟ್ಟೋ ಭೀಮನ ಕೊಟ್ಟೋ ಪಾರ್ಥನ. ನನ್ನ ಆ ಜನ್ಮ ಶತ್ರು ಭೀಮ ಅಲ್ಲ, ನೀವು
ಯಾಕೋ ಆ ರಭಸದಲ್ಲಿ ಇವತ್ತು ನೀವು ಹೇಳಲಿಲ್ಲ ಅಂದ್ರೆ ಅವನ ಮೈ ಮೇಲೆ ನಾನು ಕೈ ಹಾಕುವುದಿಲ್ಲ, ನಾನು ಕೈ ಹಾಕದೆ ಹೋದ್ರೆ ಅವನು ನನಗೆ ಹೊಡೆಯುವುದಿಲ್ಲ. ಹಾಗಾಗಿ ಇವತ್ತು ನನಗೆ ಶತ್ರು ನೀವೇ. ರಾಹು ಕಾಲ ನಿಮ್ಮ ಮುಖ ನೋಡೋದೇ ಆಗಲಿಲ್ಲ ಇವತ್ತು. ನೀ ರಾವು ಕಾಲ ಹೊಂಟಿದ್ದಾಗಲಿ ಅದೇ ವಾಯ್ ನಿಮ್ಗಷ್ಟು ಉಪಕಾರ ಮಾಡು ಮನ್ಸಿದ್ರೆ ದೇವರೇ ಇಲ್ಲ ಅದು. ಅಲ್ಲ ಅದಿಲ್ಲ ನನಗೆ ಗೊತ್ತುಂಟು. ನನ್ನ ವಾಹನವನ್ನು ತಕೊಂಡು ಬನ್ನಿ. ಹಾ, ಶಬ್ದ ಮಾಡಬೇಡಿ, ಆದ ಮರ್ಯಾದೆ ಸಾಕು ನನಗೆ. ಎಲ್ಲೂ ಶಬ್ದ ಮಾಡಿದೆ ಹೋಗುದಾಗ